ಲೈಕ್ ಭೂತಾನ್, ನೇಪಾಳ್, ಶ್ರೀಲಂಕಾ, ಕಜಕಿಸ್ತಾನ, ಕೀನ್ಯಾ, ಮಾಲ್ಡೀವ್ಸು, ಮ್ಯಾನ್ಮಾರ್, ಮಡಗಾಸ್ಕರ್, ಈ ಥರ ದೇಶಗಳೆಲ್ಲ ಇದ್ದಾವೆ. ಸೊ ಆ ಥರ ದೇಶಗಳಿಗೆ ಹೋಗ್ಬೇಕಂದ್ರೆ ನಾವೇನಾದರೂ ಅದಕ್ಕೆ ಕಂಪಲ್ಸರಿ ನಮಗೆ ಪಾಸ್ಪೋರ್ಟು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಪಾಸ್ಪೋರ್ಟ್ ಬೇಕಂದರೆ ನಾನು ಯಾವ ರೀತಿ ಅನ್ನೋದು ನಿಮ್ಗೆ ಅಚ್ಚುಕಟ್ಟಾಗಿ ತಿಳಿಸ್ಕೊಡ್ತೀನಿ. ಸೊ ನೀವು ಕೂಡ ಅದೇ ರೀತಿ ಫಾಲೋ ಮಾಡೋದು. ಮೊದಲನೇದಾಗಿ ನಾನು ಮಾಡಿದ್ದೇನಪ್ಪ ಅಂದರೆ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ವಿಡಿಯೋ. ಫ್ರೆಂಡ್ಸ್, ನೀವೇನಾದರೂ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಎಂಜಾಯ್ ಮಾಡಬೇಕು ಅನ್ನೋದಾದರೆ ಸೊ ಅದಕ್ಕೋಸ್ಕರನೇ ನಮ್ಮ ದೇಶದಿಂದ ಪಾಸ್ಪೋರ್ಟ್ ಕಂಪಲ್ಸರಿ ಬೇಕಾಗುತ್ತೆ. ಅಂದರೆ ಅದಕ್ಕೆ ವೀಸಾ ಇರೋದಿಲ್ಲ. ಸೊ ಹಾಗಾಗಿ ಕಂಪಲ್ಸರಿ ಪಾಸ್ಪೋರ್ಟ್ ಬೇಕು. ಸೊ ಪಾಸ್ಪೋರ್ಟ್ ಬೇಕಂದರೆ ಸೊ ಅದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಮಾಡಬೇಕು ಅನ್ನೋದು ನಾನೇ ಖುದ್ದಾಗಿ ಮಾಡಿದ್ದೀನಿ. ಸೊ ಅದನ್ನು ನಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ಕಂಪಲ್ಸರಿ ಪಾಸ್ಪೋರ್ಟ್ ಅವು ನನಗೆ ಗೊತ್ತಿರೋ ಕೆಲವೊಂದು ದೇಶಗಳು: ನೇಪಾಳ, ಭೂತಾನ್, ಶ್ರೀಲಂಕಾ, ಮಲೇಷ್ಯಾ, ಕೀನ್ಯಾ, ಕಜಕಿಸ್ತಾನ, ಮಡಗಾಸ್ಕರ್, ಮಾಲ್ಡೀವ್ಸ್, ಈ ಥರ ದೇಶಗಳಿಗೆ ಹೋಗ್ಬೇಕಂದ್ರೆ ನಾವು ವೀಸಾ ಬೇಕಾಗಿಲ್ಲ. ಸೊ ವಿತೌಟ್ ವೀಸಾನೇ ನಾವು ಹೋಗ್ಬೋದು. ಸೊ ಅದಕ್ಕಿಂತ ಮುಂಚೆ ನಮಗೆ ಕಂಪಲ್ಸರಿ ಪಾಸ್ಪೋರ್ಟ್ ಬೇಕು. ಸೊ ಪಾಸ್ಪೋರ್ಟ್ ಬೇಕಂದರೆ ಕೆಲವೊಂದು ನಾವು ಆನ್ಲೈನಲ್ಲಿ ಕೂಡ ಅಪ್ಲಿಕೇಶನ್ ಆಗ್ಬೋದು. ಸೊ ಥರ್ಡ್ ಪಾರ್ಟಿಗಳಿಂದ ಕೂಡ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರಪ್ಪ ಅಂದರೆ ಥರ್ಡ್ ಪಾರ್ಟಿಗಳಿಂದ ಅಪ್ಲಿಕೇಶನ್ ಆಗೋದಂತ ನಿಮಗೂ ಗೊತ್ತಾಗಲ್ಲ. ಸೊ ಮತ್ತು ನಿಮ್ಮ ಫ್ಯಾಮಿಲಿಗೂ ಗೊತ್ತಾಗಲ್ಲ. ಸೊ ಅದೇ ರೀತಿ ಸೊ ನೀವೇ ಖುದ್ದಾಗಿ ಮಾಡ್ಬೋದು, ಅಂದರೆ ನೀವೇ ಓನಾಗಿ ಮಾಡ್ಬೋದು. ಸೊ ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸು ನಾನು ಸ್ವಂತವಾಗಿ ಹಾಕ್ಕೊಂಡಿದ್ದು, ನಾನು ಏನಾಗಿದೆ, ನಾನು ಏನು ಮಾಡಿದೆ ಅನ್ನೋದಕ್ಕೋಸ್ಕರ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಇದುವರೆಗೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಹೆಚ್ಚಾಗಿ ಮಾತಾಡಿದೆ. ಸೊ ವೀಡಿಯೋದಲ್ಲಿ ಹೋಗೋಣ, ಚಲೋ. ಸೊ ಫ್ರೆಂಡ್ಸ್ ಬನ್ನಿ. ಹಾಗಾದರೆ ಪಾಸ್ವರ್ಡ್ಗೆ ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಚಿಕ್ಕ ವಿವರಣೆ ನೀಡ್ತೀನಿ. ಸೊ ನಾವು ಏನು ಮಾಡಬೇಕಾದ್ರೆ ಮೊದಲು ಸೊ ಆನ್ಲೈನಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಗೌರ್ಮೆಂಟ್ ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವೆಲ್ಲ ಡಾಕ್ಯುಮೆಂಟು ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ವೀಡಿಯೋ ಬೇಕಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ವೀಡಿಯೋ ಅಂತ ಹಾಕಿ, ನಾನು ಡೆಫಿನೆಟ್ಲಿ ಮುಂದಿನ ವೀಡಿಯೋದಲ್ಲಿ ಆನ್ಲೈನಲ್ಲಿ ಯಾವ ರೀತಿ ಪಾಸ್ಪೋರ್ಟ್ನ ಅಪ್ಲಿಕೇಶನ್ ಮಾಡಬೇಕು ಅನ್ನೋದು ದಯವಿಟ್ಟು ಹೇಳ್ಕೊಡ್ತೀನಿ. ಸೊ ಮತ್ತು ಅದೊಂದು ವೀಡಿಯೋ ಕೂಡ ನಾನು ಸಬ್ಮಿಟ್ಮೆಂಟ್ ಮಾಡ್ತೀನಿ. ಸೊ ಇವಾಗ ಬನ್ನಿ, ನಾನು ಕೂಡ ಆನ್ಲೈನಲ್ಲೇ ಸಬ್ಮಿಟ್ಮೆಂಟ್ ಮಾಡಿ ಅಲ್ಲಿ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟು ನನಗೆ ಬಂದುಬಿಟ್ಟು ನಾನು ಡೇಟೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಪಾಸ್ಪೋರ್ಟು ಅಪ್ಲಿಕೇಶನಲ್ಲಿ. ಸೊ ಆ ಡೇಟಿಗೆ ನನಗೆ ಇದ್ದಿದ್ದು 12:30. ನನಗೆ ಏನು ಅಪ್ಲಿಕೇಶನಲ್ಲಿ ಬಂದಿತ್ತು 12:30 ಅಂತ ಸ್ಲಾಟ್ ಬುಕ್ಕಿಂಗ್ ಆಗಿತ್ತು. ಸೊ ಅದಕ್ಕಿಂತ ಮುಂಚೆ ನಾನು 1 ಅವರ್ ಹೋಗ್ಬಿಟ್ಟು ಲಾಲ್ಬಾಗ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಕೂಡ ಲಾಲ್ಬಾಗ್ ಹತ್ರ, ಲಾಲ್ಬಾಗ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬ್ಯಾಂಗ್ಳೂರು. ಸೊ ಅಲ್ಲಿ ನಾನು ಸೇವ್ ಮಾಡ್ಕೊಂಡಿದ್ದೆ. ಸೊ ಅದೇ ರೀತಿ ಅಲ್ಲಿಗೆ ನಾನು 11:30ಗೆ ಹೋಗಿದ್ದೆ. ಸೊ 11:30ಗೆ ಹೋಗಿ ಮುಂಚೆ 1 ಅವರ್ ಯಾಕೆ ಹೋಗಿದ್ದೆ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಪ್ರಾಸೆಸ್ ಏನು ಅನ್ನೋದು ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ. ಸೊ ಅದೇ ರೀತಿ ಹೋಗ್ಬಿಟ್ಟು ಅಲ್ಲಿ ಏನು ಮಾಡಿದೆ, ಪಾಸ್ಪೋರ್ಟ್ ಏನೋ ಬೇಕಂದ್ರೆ ಪಾಸ್ಪೋರ್ಟ್ ತೊಗೊಂಡೆ. ಅದಕ್ಕಿಂತ ಮುಂಚೆ ನಾನು ಏನು ಆನ್ಲೈನಲ್ಲಿ ಸಬ್ಮಿಟ್ಮೆಂಟ್ ಮಾಡಿದ್ನೋ ಆ ಡಾಕ್ಯುಮೆಂಟ್ನ ಒರಿಜಿನಲ್ಲು ಪ್ಲಸ್ ಒಂದು ಜೆರಾಕ್ಸ್ ಕಾಪಿ ತೊಗೊಂಡೋಗಿದ್ದೆ. ಸೊ ನಾನು ಏನೇನಪ್ಪ ತೊಗೊಂಡಿದ್ದೆ ಅಂದರೆ ಒಂದು DL, ಒಂದು ಪ್ಯಾನ್ ಕಾರ್ಡು, ಒಂದು SSLC ಮಾರ್ಕ್ಸ್ ಕಾರ್ಡು, ಸೊ ಮತ್ತು ಆಧಾರ್ ಕಾರ್ಡು, ಈ 4 ಡಾಕ್ಯುಮೆಂಟ್ ಒರಿಜಿನಲ್ಲು ಮತ್ತು ಒಂದು ಕಾಪಿ ಜೆರಾಕ್ಸು ತಗೊಂಡಿದ್ದೆ. ಮತ್ತು ಅದ್ರ ಜೊತೆಗೆ ನನಗೆ ಒಂದು ಆನ್ಲೈನಲ್ಲಿ ಒಂದು ಮೆಸೇಜ್ ಬರುತ್ತೆ, 12:15ಗೆ ನೀವು ಸ್ಲಾಟ್ ಬುಕ್ಕಿಂಗ್ ಆಗಿ ಅಂತ ಒಂದು ದಿವಸ ಮುಂಚೆನೇ ಬರುತ್ತೆ. ಅದನ್ನು ಆ ಮೆಸೇಜ್ನ ಕೂಡ ನಾವು ಡಿಲೀಟ್ ಮಾಡಬಾರ್ದು, ಅದನ್ನು ತಗೊಂಡೋಗ್ಬೇಕು. ಅದ್ರ ಜೊತೆಗೆ ನಮ್ಮ ಅಪಾಯಿಂಟ್ಮೆಂಟ್ ಲೆಟ್ರ್ ಕೂಡ ತೊಗೊಂಡೋಗ್ಬೇಕು. ಸೊ ಅಲ್ಲಿ ಹೋದ ತಕ್ಷಣ ನನಗೇನು ಗೊತ್ತಿರಲಿಲ್ಲ. ಸೊ ಸೆಕ್ಯೂರಿಟಿಗಳೆಲ್ಲ ಇದ್ದರು, ಅಲ್ಲಿ ಕ್ಯೂ ಇದ್ದ ತಕ್ಷಣ ನಾನೇನು ಮಾಡಿದೆ, ಅಲ್ಲೆಲ್ಲ ಸುಮ್ಮನೆ ನಿಂತ್ಕೊಂಡೆ. ಅವ್ರನ್ನೆಲ್ಲ ಕೇಳಿದೆ ಯಾವ ಸ್ಲಾಟು ಅಂದರೆ ಅವರು 11:30 ಸ್ಲಾಟ್ ಅಂತ ಕರೀತಿದ್ರು. ಸೊ ನಂದಿದ್ದು ಎಷ್ಟು ಗಂಟೆಗೆ 12:45 ಅಂತ ನನಗೆ ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ ಬಂದಿತ್ತು. ಬಟ್ ಆದರೆ ನನಗೆ ಮೆಸೇಜ್ ಬಂದಿದ್ರು 12:30 ಅಂತ. ಸೊ ನಿಮ್ಗೆ ಇಲ್ಲಿ ಒಂದು ಪಾಯಿಂಟ್ ನೀವು ನೆನಪಲ್ಲಿ ಇಟ್ಕೋಬೇಕು, ಅದೇನಪ್ಪ ಅಂದರೆ ನಿಮ್ಗೆ ಏನು ಮೆಸೇಜ್ ಬರುತ್ತೋ ಆ ಸ್ಲಾಟಲ್ಲಿ ಹೋಗಿ ಅಲ್ಲಿ ನಿಂತ್ಕೋಬೇಕು. ಇಲ್ಲಾಂದರೆ ಅವರು ಸೆಕ್ಯೂರಿಟಿಗಳು ವಾಪಸ್ ತಳ್ತಾರೆ. ನಿಮ್ಮ ಸ್ಲಾಟಲ್ಲಿ ಬರಬೇಕಾದ್ರೆ ನೀವು ಬರ್ಬೋದು. ಸೊ ನಾನು ಹೋಗ್ಬಿಟ್ಟು ಸ್ಲಾಟಲ್ಲಿ ನಿಂತ್ಕೊಂಡೆ. ನಾನು ಸ್ಲಾಟು 12:30. ಸೊ 12:30 ಆದಮೇಲೆ ಒಳಗೋದೆ ಅಲ್ಲೇ ಸೆಕ್ಯೂರಿಟಿ ಕೇಳ್ತಾರೆ. ಸೊ ನಾನು ಹೇಳ್ದಲ್ಲ, ಥರ್ಡ್ ಪಾರ್ಟಿಯಿಂದ ಮಾಡಿದ್ರೆ ಅಪ್ಲಿಕೇಶನ್ ಅದಕ್ಕೆ ಬೇರೆ ಸಪ್ರೇಟ್ ಬರುತ್ತೆ. ಸೊ ನಾನು ಆನ್ಲೈನಲ್ಲಿ ಮಾಡಿದ್ದಕ್ಕೋಸ್ಕರ ಅದು ನಾನು ಜಸ್ಟ್ ಏನು ಪೇಮೆಂಟ್ ಮಾಡಿದ್ನೋ ಆ ಸ್ಲಿಪ್ ಮಾತ್ರ ತೊಗೊಂಡೋಗಿದ್ದೆ. ಆ ಸ್ಲಿಪ್ ಮತ್ತು ಒರಿಜಿನಲ್ ಡಾಕ್ಯುಮೆಂಟಲ್ಲಿ ತೊಗೊಂಡಿದ್ದೆ. 10 ವರ್ಷ ಓಕೆ, ಅವ್ರ ಸೆಕ್ಯೂರಿಟಿ ಇಂಥ ಕೌಂಟ್ರಿಗೆ ಹೋಗಿ ಅಂತೇಳಿ
ನಾನು ಅಲ್ಲಿ ಹೋದೆ ಸೆಕ್ಯೂರಿಟಿ ಕೌಂಟ್ರಿಗೆ ಹೇಳಿದ ತಕ್ಷಣ ಅಲ್ಲಿ ಕೌಂಟ್ರಿಗೆ ಹೋದ ತಕ್ಷಣ ನನ್ನ ಅಪಾಯಿಂಟ್ಮೆಂಟ್ ಲೆಟ್ರ್ ತೋರಿಸಿದ್ರು, ಅದು ಅದ್ರ ಜೊತೆಗೆ ಒಂದು ಮೆಸೇಜು ತೋರಿಸು. ಆ ಮೆಸೇಜ್ ತೋರಿಸಿದ ತಕ್ಷಣ ಅವ್ರು ಹೇಳಿದ್ರು, ಓಕೆ ನಿಮ್ಮದು ಎಂಟ್ರಿ ಆಗಿಲ್ಲ, ಎಂಟ್ರಿ ಮಾಡಿಸ್ಕೊಂಬನ್ನಿ ಅಂತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇರ್ತಾರೆ, ಅವರೇ ಹೇಳ್ತಾರೆ ಅಲ್ಲಿ ಹೋಗಿ ಎಂಟ್ರಿ ಮಾಡಿಸ್ಕೊಂಬನ್ನಿ ಅಂತ ಹೇಳ್ತಾರೆ. ಸೊ ಎಂಟ್ರಿ ಮಾಡಿಸ್ಕೊಂಡ್ರೆ ಎ ಕೌಂಟ್ರಿಗೆ ಹೋಗಬೇಕು. ಅಲ್ಲಿ ಏನಪ್ಪ ಮಾಡ್ತಾರೆ ಅಂದರೆ ಎ ಕೌಂಟ್ರಿಗೆ ಹೋಗೋ ಮುಂಚೆ ನಮಗೆ ಈ ಸ್ಟಾರ್ಟಿಂಗಲ್ಲಿ ಹೇಳಿದಲ್ಲ, ಆ ಸ್ಟಾರ್ಟಿಂಗಲ್ಲೇ ನಮಗೆ ಒಂದು ಟೋಕನ್ ನಂಬರ್ ಬರೆದು ಕೊಡ್ತಾರೆ. N537 S36 ಅಂತ ನಿಮ್ಗೆ ಯಾವ ಟೋಕನ್ ನಂಬರ್ ಬರ್ತಾರೆ ಅದೇ ಟೋಕನ್ ನಂಬರ್ ಹೋಗಿ ಹಾಲಲ್ಲಿ ಕುತ್ಕೊಂಡು ವೆಯ್ಟ್ ಮಾಡಬೇಕು. ಹಾಲಲ್ಲಿ ಕುತ್ಕೊಂಡು ವೆಯ್ಟ್ ಮಾಡಿದ ತಕ್ಷಣ ನಿಮ್ಮ ಟೋಕನ್ ನಂಬರ್ ಕರೀತಾ ಇರ್ತಾರೆ. ಲೈಕ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಅಲ್ಲಿ ಲೇಡೀಸ್ ಕೂಡ ಇರ್ತಾರೆ, ಇಲ್ಲ ಸ್ಟಾಫ್ ಕೂಡ ಇರ್ತಾರೆ. ಸೊ ಯಾರೊಬ್ರು ಸ್ಟಾಫ್ ಇರ್ತಾರೆ, ಅವ್ರನ್ನ ಕೇಳಿದ್ರು ಅವ್ರು ಹೇಳ್ತಾರೆ. ಸೊ ನಿಮ್ಮ ಟೋಕನ್ ನಂಬರ್ ಬಂದ ತಕ್ಷಣ ಎ ಕೌಂಟ್ರಿಗೆ ಹೋಗ್ಬೇಕು. ಸೊ ಎ ಕೌಂಟ್ರಲ್ಲಿ ಏನು ಮಾಡ್ತಾರಪ್ಪ ಪ್ರಾಸೆಸ್ ಅಂದರೆ, ಸೊ ಅಲ್ಲಿ ಹೋದ ತಕ್ಷಣ ನಂದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಕೇಳಿದ್ರು. ಸೊ ಒರಿಜಿನಲ್ ಡಾಕ್ಯುಮೆಂಟ್ ಕೊಟ್ಟೆ, ಅದನ್ನೆಲ್ಲ ಅವರು ಒಂದು ಕಾಪಿ ಜೆರಾಕ್ಸ್ ತಗೊಂಡ್ರು. ಸೊ ನಂದು ಫಿಂಗರ್ ಪ್ರಿಂಟ್ ಎಲ್ಲ ತಗೊಂಡ್ರು, ಆಧಾರ್ ಕಾರ್ಡ್ ಇದಕ್ಕೆಲ್ಲ ಮ್ಯಾಚ್ ಮಾಡಿ ನೋಡಿದ್ರು. ಸೊ ಮತ್ತು ಒಂದು ಫೋಟೋ ಕೂಡ ತಗೊಂಡು ನಂದೊಂದು ಸಿಗ್ನೇಚರ್ ಕೂಡ ಮಾಡಿಸ್ಕೊಂಡ್ರು. ಸೊ ಇದೆಲ್ಲ ಪ್ರಾಸೆಸ್ ಎಲ್ಲ ಆದಮೇಲೆ ಸೊ ನಿಮ್ಗೆ ಅದೇ ಟೋಕನ್ ನಂಬರ್ ಕಂಟಿನ್ಯೂ ಆಗುತ್ತೆ ನಿಮಗೆ. ಸೊ ಇದೆಲ್ಲ ಪ್ರಾಸೆಸ್ ಅದಾದಮೇಲೆ ನೀವು ಅವ್ರಿಗೆ ಫೈನಲ್ ಆಗಿ ನಿಮಗೂ ಒಂದು ಸಿಸ್ಟಮಲ್ಲಿ ತೋರಿಸ್ತಾರೆ. ಲೈಕ್ ನಿಮ್ಮ ಅಪ್ಲಿಕೇಶನ್ ಕರೆಕ್ಟ್ ಆಗಿದೆಯಾ, ಪೊಲೀಸ್ ವೆರಿಫಿಕೇಷನ್ ನೀವು ತೊಗೋಬೇಕಾದ್ರೆ ಯಾವ ನಿಯರ್ ಬೈ ಬರ್ತದೆ ಅಂತ ಅವರು ಕೂಡ ಕೇಳ್ತಾರೆ. ಸೊ ನಿಮ್ಮ ಯಾವ್ದು ಕನ್ವೀನಿಯನ್ಸಿ ಆಗಿರುತ್ತೋ ಆ ಪೊಲೀಸ್ ಸ್ಟೇಷನ್ ಕರೆಕ್ಟ್ ಆಗಿದೆಯಾ ಅಂತ ಕೇಳ್ತಾರೆ. ಮತ್ತು ಪಿನ್ ಕೋಡ್ ಕರೆಕ್ಟ್ ಆಗಿದೆ, ಎಲ್ಲ ನೀವು ಏನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಅಂತ ಚೆಕ್ ಮಾಡಿದ್ಮೇಲೆ ಓಕೆ ಆಗಿದೆ, ಬಿ ಕೌಂಟ್ರಿಗೆ ಹೋಗಿ ಅಂತಾರೆ. ಸೊ ಬಿ ಕೌಂಟ್ರಲ್ಲಿ ಕೂಡ ನೀವು ಹೋದ ತಕ್ಷಣ ಬಿ ಕೌಂಟ್ರಲ್ಲಿ ಕೂಡ ಅಲ್ಲಿ ಏನೋ ನೀವು ಹಾಫ್ ಆನ್ ಅವರ್ 1 ಅವರ್ ಹೇಳೋಕ್ಕಾಗಲ್ಲ, ಅದು ನಿಮ್ಗೆ ಯಾವ ಥರ ಸ್ಲಾಟ್ ಬುಕ್ಕಿಂಗ್ ಆಗಿರುತ್ತೆ, ಜನ ಬಂದಿರೋ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್. ಸೊ ನನಗೆ ಮಿನಿಮಮ್ ಒಂದು 45 ಮಿನಿಟ್ಸ್ ವೆಯ್ಟ್ ಮಾಡಿಸಿದ್ರು. ಸೊ ಬಿ ಕೌಂಟ್ರಿಗೆ ಹೋದೆ. ಸೊ ಬಿ ಕೌಂಟ್ರಲ್ಲೂ ಕೂಡ ಸೇಮ್ ಇದೇ ಪ್ರಾಸೆಸ್ ಇತ್ತು. ಪ್ರಾಸೆಸ್ ಅಂದರೆ ಲೈಕ್ ಒರಿಜಿನಲ್ ಡಾಕ್ಯುಮೆಂಟ್ ಕೇಳಿದ್ರು. ಒರಿಜಿನಲ್ ಡಾಕ್ಯುಮೆಂಟ್ ಕೇಳಿ ಎಲ್ಲ ಸಿಗ್ನೇಚರ್ ಮಾಡಿಬಿಟ್ಟು ಎಲ್ಲ ಒಂದು ಸಿಲ್ಲಿ ಕ್ವಶನ್ ಕೇಳ್ತಾರೆ. ಸಿಲ್ಲಿ ಅಂದರೆ ಏನು ಹೆಸರು, ಡೇಟ್ ಆಫ್ ಬರ್ತ್ ಹೇಳಿ. ಸೊ ಈ ಥರ ಎಲ್ಲ ಕೇಳ್ತಾರೆ. ಈ ಥರ ಎಲ್ಲ ಕೇಳಿದ ತಕ್ಷಣ ಮತ್ತೆ ಸಿ ಕೌಂಟ್ರಿಗೆ ಹೋಗಿ ಅಂತಾರೆ. ಸೊ ಎ ಆಯಿತು, ಬಿ ಆಯಿತು, ಮತ್ತು ಸಿ ಆಯಿತು. ಸೊ ಇದು ಸಿಯಲ್ಲಿ ನಿಮಗೆ ಫೈನಲ್ ಆದಂಗೆ ನಿಮಗೆ. ಸೊ ಸಿ ಯಲ್ಲಿ ನೀವು ಪಾಸ್ ಆಯ್ತು ಅಂದರೆ ನಿಮ್ಗೆ ಆಲ್ಮೋಸ್ಟ್ ಪಾಸ್ವರ್ಡ್ ಬಂದಂಗೆ. ಸೊ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ, ಸ್ವಲ್ಪ ಹೊತ್ತೇನು ಜಾಸ್ತಿ ವೆಯ್ಟ್ ಮಾಡಿದೆ. ಸೊ ಹಾಗಾಗಿ ನಂದು ಟೋಕನ್ ನಂಬರ್ ಕರೆದ್ರು. ಸೊ ಸಿ ಕೌಂಟ್ರಿಗೆ ಹೋದೆ. ಅಲ್ಲಿ ನಂದು DL ಕೇಳಿದ್ರು, SLC ಮಾರ್ಕ್ಸ್ ಕಾರ್ಡ್ ಕೇಳಿದ್ರು, ಅದನ್ನು ಕೊಟ್ಬಿಟ್ಟು ಅವ್ರೇನೋ ಸಬ್ಮಿಟ್ಮೆಂಟ್ ಅಂತ ಮಾಡ್ಕೊಂಡ ತಕ್ಷಣ ನನಗೊಂದು ಸಿಲ್ಲಿ ಕ್ವಶನ್, ನಿಮ್ಮ ಅಪ್ಪಂದು ಏನು ಹೆಸರು, ಯಾವ ಊರು ಅಂತ ಈ ಥರ ಎಲ್ಲ ಸಿಲ್ಲಿ ಕ್ವಶನ್ಗಳು ಕೇಳಿದ್ರು. ಅದಕ್ಕೆ ಜಸ್ಟ್ ಆನ್ಸರ್ ಮಾಡಿದ್ರೆ ಸಾಕು. ಅದಾದಮೇಲೆ ಹೊರಗಡೆ ಬಂತಂದರೆ ಹೊರಗಡೆ ಬಂದ ತಕ್ಷಣ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ. ಸೊ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿದೆ ಅಂತ ಎಲ್ಲ ಕ್ಲಿಯರಾಗಿ ಕರೆಕ್ಟಾಗಿ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜು ನಿಮಗೆ ಅದರಲ್ಲೂ ಕೂಡ ನಿಮಗೆ ಒಂದು ಮೆಸೇಜೆಲ್ಲ ತೋರಿಸುತ್ತೆ, ಏನಪ್ಪ ಪೊಲೀಸ್ ವೆರಿಫಿಕೇಷನ್ ಪ್ರಾಸೆಸಿಂಗ್ ಅಂತ ತೋರಿಸುತ್ತೆ. ಸೊ ಅಲ್ಲಿ ನೀವು ಆದ ತಕ್ಷಣ ನಿಮ್ಗೆ ಅವಾಗಲೇ ಇಮಿಡಿಯೇಟ್ಲಿ ಪೊಲೀಸ್ ಅವ್ರಿಗೆ ಹೋಗ್ಬಿಡುತ್ತೆ. ನಿಮ್ಮ ನಿಯರ್ ಬೈ ಯಾವ್ದು ಪೊಲೀಸ್ ಸ್ಟೇಷನ್ ಇದ್ದರೆ ಅವರು ನಿಮ್ಗೆ ಒಂದು ಮೆಸೇಜ್ ಕಾಲ್ ಏನಂತ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಅದು ಪ್ರಾಸೆಸ್ ಅವ್ರು ಏನು ಕೇಳಿದಾರೆ ಪ್ರಾಸೆಸ್ ಪ್ರಕಾರ ಓಕೆ ಕೊಟ್ಟರೆ ನಿಮಗೆ ಪಾಸ್ಪೋರ್ಟು ಕೊಡ್ತಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಸೊ ಇದು ನೋಡಿ, ಇದು ನಾನು ಪಾಸ್ಪೋರ್ಟ್ ತೊಗೊಂಡಿದ್ದೀನಿ. ಸೊ ಇದೆ ನನ್ನ ಪಾಸ್ಪೋರ್ಟ್. ಸೊ ನಾನು ಕೂಡ ಇವಾಗ ಅಪ್ ಕಂಟ್ರಿಗೆಲ್ಲ ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ನಾನು ಕೂಡ ಬರ್ತೀನಿ. ಇಷ್ಟೇ ನಾನು ಪ್ರಾಸೆಸ್ ಎಲ್ಲ ಮಾಡಿದ್ದೆ. ಸೊ ಈಗ ನೋಡಿ ಹೆಂಗಿದೆ ಅಂತ ಒಂದು ನಿಮಿಷ. ಸೊ ನೋಡಿ ಇದೇ ನನ್ನ ಪಾಸ್ಪೋರ್ಟ್. ಸೊ ಇಲ್ಲಿ ಆಯಿತು, ವೆರಿ ಸಿಂಪಲ್ ಪಾಸ್ಪೋರ್ಟ್ ಸರ್, ಇದೇನು ದೊಡ್ಡ ಮಹಾನ್ ಕೆಲಸ ಅಲ್ಲ. ಸೊ ಕಲಿಯೋ ತನಕ ಅಷ್ಟೇ, ಕಲ್ತ ಮೇಲೆ ಎಲ್ಲ ಈಸಿ ಅಂತಾರಲ್ಲ. ಸೊ ಅದೇ ರೀತಿ ನೋಡಿ, ನೀವು ನೋಡಿದ್ರಲ್ಲ. ಸೊ ಇದೇ ನನ್ನ ಪಾಸ್ಪೋರ್ಟು. ಸೊ ಇದೇ ಪಾಸ್ಪೋರ್ಟ್ ತೊಗೊಂಡೋಕ್ಕೆ ಸಿಂಪಲ್ಲಾಗಿ ಒಂದು 2 ಡೇಸ್ ಅಷ್ಟು ಕಷ್ಟಪಟ್ಟೆ ಅಷ್ಟೇ. ಸೊ ಇದೆಲ್ಲ ಆದಮೇಲೆ ಪೊಲೀಸ್ ವೆರಿಫಿಕೇಷನ್ ಆಗುತ್ತೆ. ಪೊಲೀಸ್ ವೆರಿಫಿಕೇಷನ್ ಅವ್ರು ಕೂಡ ನಿಮ್ಗೆ ಏನೇನು ತರಬೇಕು ಅಂತ ಒಂದು ಕಾಲ್ ಮಾಡಿ ಹೇಳ್ತಾರೆ. ಸೊ ಅದ್ರ ಪ್ರಕಾರ ನೀವು ತೊಗೊಂಡೋಗ್ಬಿಟ್ರೆ ಅಲ್ಲಿ ನಿಮ್ಗೆ ಏನಾದರೂ ಪೊಲೀಸ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಪಾಸ್ಪೋರ್ಟು ಸ್ಪೀಡ್ ಪೋಸ್ಟಲ್ಲಿ ಬರುತ್ತೆ. ಸೊ ಸ್ಪೀಡ್ ಪೋಸ್ಟಲ್ಲಿ ತಗೊಂಡು ನೀವು ಬೇಕಾದರೆ ಎಂಜಾಯ್ನ ನೀವು ಲೈಫ್ ಮಾಡ್ಕೊಂಡು ಬೇರೆ ದೇಶಕ್ಕೆಲ್ಲ ಹೋಗ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಏನಾದರೆ ಸೊ ಇಷ್ಟ ಗೈಸ್, ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾನು ದಯವಿಟ್ಟು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು, ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೆ ಕೆಳಗೆ ಕಾಣ್ತಿರುವ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳು ಮೊದಲೇ ನೀವೇ ನೋಡ್ಬೋದು. ಸೊ ಎಲ್ಲ ಕೊನೆಯದವರೆಗೂ ನೋಡಿದವರಿಗೆ ನನ್ನ ಹೃದಯವಾದ ಧನ್ಯವಾದಗಳು. ಥ್ಯಾಂಕ್ ಯು.
ಆಲ್ ಆಫ್ ಯು ಬಾಯ್.